ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ವೆರಿ ಸೂನ್ ನಿಮ್ಮ ಮುಂದೆ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೈ ಎಕ್ಸ್ಪೆಕ್ಟೇಷನ್ ಅಂತಲೇ ಹೇಳ್ಬೋದು. ಹೈ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತನೂ ನೆಕ್ಸ್ಟ್ ಲೆವೆಲಿನ ಎಕ್ಸ್ಪೆಕ್ಟೇಷನ್ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಪ್ರೋಮೋನ ಯಾರಾದರೂ ನೀವು ಗಮನಿಸಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಪ್ರೋಮೋದಲ್ಲಿ ಏನಿದೆ ಮತ್ತು ಆ ಲೋಗೋ ಹೇಗಿದೆ. ಆ ಲೋಗೋ ಕ್ರಿಯೇಟ್ ಮಾಡೋತ್ತಿಗೆ ನೋಡಿ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇದು ಲೋಗೋ, ಅದ್ರ ಸುತ್ತ ಸಾವಿರಾರು ಜನನ ತೋರಿಸ್ತಾ ಇದ್ದಾರೆ. ನೂರಾರು ಜನ ಆ ಲೋಗೋ ಮಧ್ಯೆ ಇದೆ, ಸಾವಿರಾರು ಜನ ಅದ್ರ ಸುತ್ತ ಇದ್ದಾರೆ. ಏನೋ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಹಿಂಟ್ ಕೊಡ್ತಿದ್ದಾರೆ ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತು. ಹೌದು, ಅದು ಸತ್ಯನೇ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾಮನ್ ಮ್ಯಾನ್ಗೂ ಕೂಡ ಒಂದು ಚಾನ್ಸನ್ನು ಕೊಡ್ತಾ ಇದೆ ನಮ್ಮ ಬಿಗ್ ಬಾಸ್ ಟೀಮು ಮತ್ತು ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಎಷ್ಟು ಜಿಲ್ಲೆಗಳಿದ್ದಾವೆ, ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಕಾಮನ್ ಮ್ಯಾನ್ಗೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅವಕಾಶ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿಜವಾಗಿ ಇದೊಂದು ಬಿಗ್ ಅಪ್ಡೇಟು. ಯಾಕೆ ಅಂದರೆ ನನಗೆ ಆ ಪ್ರೋಮೋ ನೋಡಿದಾಗ ಒಂದು ಡೌಟ್ ಇತ್ತು. ನನಗೆ ಏನೋ ಲೋಗೋ ಪ್ರೋಮೋನ ಲಾಂಚ್ ಮಾಡ್ತು ಬಿಗ್ ಬಾಸ್ ಕನ್ನಡ ಸೀಸನ್ 13 ಒಂದು ಪ್ರೋಮೋ ಲೋಗೋನ, ಆವಾಗಲೇ ನನಗೆ ಒಂದು ಡೌಟ್ ಇತ್ತು, ಏನೋ ಸಮಥಿಂಗ್ ಇದೆ ಗುರು ಈ ಲೋಗೋದಲ್ಲಿ ಅಂತ. ಈಗ ಅದು ಕನ್ಫರ್ಮ್ ಆಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಕೊಡ್ತಾ ಇದೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮತ್ತು ಬಿಗ್ ಬಾಸ್ ಟೀಮು. ಕಾಮನ್ ಮ್ಯಾನ್ ಅಂದರೆ ಹಂಗಂದ್ರೆ ಸೀದಾ ಕರ್ಕೊಂಡ್ಬಿಡ್ತಾರ? ಹಂಗಂದ್ರೆ ಬಂದವ್ರನ್ನೆಲ್ಲ ಕರ್ಕೊಂಡ್ಬಿಡ್ತಾರ? ನೋ, ಹಂಗಲ್ಲ. ಅದಕ್ಕೆ ಅಂತಾನೆ ಒಂದು ರೂಲ್ಸು ರೆಗ್ಯುಲೇಷನ್ ಇದೆ. ಯಾಕೆ ಅಂದರೆ ಈಗ ಆಗಲೇ ಮಲಯಾಳಮಲ್ಲಿ ಮತ್ತು ತಮಿಳಲ್ಲಿ ಮತ್ತು ತೆಲುಗಲ್ಲಿ ಆಲ್ರೆಡಿ ಅಪ್ಲೈ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ನಿಗೆ ಬಿಗ್ ಬಾಸಿಗೆ ಬರುವಂತಹ ಕಂಟೆಸ್ಟೆಂಟ್ಗಳು ಇಷ್ಟು ಸೆಕೆಂಡಿನ ವಿಡಿಯೋ ಮತ್ತು ನಿಮ್ಮ ಒಂದು ಏನು ನಿಮ್ಮ ಸವಿವರಗಳನ್ನು ಇಂಥ ಒಂದು ನಂಬರಿಗೆ ಸೆಂಡ್ ಮಾಡಿ ಅಂತ ಆಲ್ರೆಡಿ ಓಪನ್ ಮಾಡಿದ್ದಾರೆ ನಮ್ಮ ತಮಿಳಲ್ಲಿ, ತೆಲುಗಲ್ಲಿ ಮತ್ತು ಮಲಯಾಳಮಲ್ಲಿ. ಅದೇ ರೀತಿ ಅದಕ್ಕೆ ಅಂತಲೇ ಒಂದು ಆಯ್ಕೆಯ ಶೋ ಕೂಡ ನಡೆಯುತ್ತೆ. ನಿಮಗೆ ಗೊತ್ತು, ಹೋದ ವರ್ಷ ತೆಲುಗಲ್ಲಿ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ಶೋ ನಡೀತು. ಅದರಲ್ಲಿ ಸೆಲೆಕ್ಟ್ ಆದವ್ರನ್ನ ಬಿಗ್ ಬಾಸಿಗೆ ಕಳಿಸಿದ್ರಲ್ವ. ಸೇಮು ಈಗ ಕೂಡ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ನಮ್ಮ ಕನ್ನಡದಲ್ಲೂ ಕೂಡ ಪಬ್ಲಿಕ್ ಮ್ಯಾನಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ಅದು ಯಾರು ಬೇಕಾದರೂ ಆಗ್ಬೋದು. ಕ್ರಿಯೇಟರ್ಸ್, ಯೂಟ್ಯೂಬ್ ಕ್ರಿಯೇಟರ್ಸ್, ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್, ಅದೇ ರೀತಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗೋ ಅಂಥವ್ರು, ಅದೇ ರೀತಿ ಕೆಲವಷ್ಟು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ಆದ ಒಂದು ಜಾಬಲ್ಲಿ ಅವರು ಏನೋ ಒಂದು ಹೆಸರು ಮಾಡಿರ್ತಾರೆ ಅಂಥವ್ರು ಯಾರು ಬೇಕಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗಿ ನಮಗೆ ಕಂಟೆಂಟ್ ಕೊಡೋ ತಾಕತ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ನಾನು ಕೊನೆ ತನಕ ನಿಲ್ತೀನಿ, ನನಗೆ ಒಳ್ಳೆ ಬಿಗ್ ಬಾಸ್ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿ ನಾನು 100% ಕೊಟ್ಟು ಗೇಮ್ ಆಡ್ತೀನಿ, ನನಗೆ ಆ ತಾಕತ್ತಿದೆ, ನನಗೆ ಕಂಟೆಂಟ್ ಕೂಡ ತಾಕತ್ತಿದೆ ಅಂತ ಯಾರಿಗೆ ಅನಿಸುತ್ತೆ ಅವ್ರು ಯಾರು ಬೇಕಾದ್ರೂ ಕೂಡ ಬಿಗ್ ಬಾಸ್ಗೆ ಅಪ್ಲೈ ಮಾಡ್ಬೋದು. ವೆರಿ ಸೂನು ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಡೆಯಿಂದ ಒಂದು ಅಪ್ಡೇಟ್ ಬರುತ್ತೆ. ಅಂದರೆ ಕಾಮನ್ ಮ್ಯಾನ್ಗಳಿಗೆ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅಂದ್ಕೊಂಡಿದ್ದಾರೆ ಅಂಥವರಿಗೆ ಒಂದು ವೇದಿಕೆಯನ್ನು ರೆಡಿ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮು ಅಂತಲೇ ಹೇಳ್ಬೋದು. ಆ ವೇದಿಕೆ ಬಂದ್ಬಿಟ್ಟು ಕಾಮನ್ ಮ್ಯಾನ್ಗಳ ಆಯ್ಕೆ. ಈ ಕಾಮನ್ ಮ್ಯಾನ್ಗಳ ಆಯ್ಕೆ ಹೇಗಿರುತ್ತೆ ಅಂತಂದರೆ, ಸುಮ್ಮನೆ ಕಳಿಸ್ಬಿಡಲ್ಲ. ಆ ಬಿಗ್ ಬಾಸ್ಗೆ ಅಂತ ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಮುಖಾಂತರನೇ ಕಳಿಸೋದು. ಅದರ ಜೊತೆಗೆ ಇವರು ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋದರೆ ನಮಗೆ TRP ಬರುತ್ತಾ, ನಮಗೆ ಕಂಟೆಂಟ್ ಸಿಗುತ್ತಾ, ಇವರು ಹೇಗೆ ಏನು ಅಂತ ಅವ್ರಿಗೆ ಒಂದು ಕೆಲವಷ್ಟು ಪರೀಕ್ಷೆಗಳನ್ನು ನಡೆಸಿ ಬಿಗ್ ಬಾಸ್ ಟೀಮು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕರ್ಕೊಳ್ಳುತ್ತೆ. ಈ ಸರಿ 100 ಅಲ್ಲ 200% ಹೇಳ್ತಾ ಇದ್ದೀನಿ, ಕ್ರಿಯೇಟರ್ಸ್ಗಳು ತುಂಬ ಜನ ಬಿಗ್ ಬಾಸ್ ಮನೆಗೆ ಬರುವ ಸಾಧ್ಯತೆ ಇದೆ. ಅದು ಇನ್ಸ್ಟಾಗ್ರಾಮಲ್ಲಿ ಇರುವಂತಹ ಅಂದರೆ ಕಂಟೆಂಟ್ ಕ್ರಿಯೇಟ್ ಆಗಿರುವಂತಹ ಸಮೀರ್ ಇರ್ಬೋದು, ವರುಣ್ ಆರಾಧ್ಯ ಇರ್ಬೋದು, ಅದೇ ರೀತಿ ವರ್ಷ ಕಾವೇರಿ ಇರ್ಬೋದು. ತುಂಬ ಅಂದರೆ ಕಂಟೆಂಟ್ ಕ್ರಿಯೇಟರ್ಗಳನ್ನ ಈ ಸರಿ ಬಿಗ್ ಬಾಸ್ ಮನೆಗೆ ಹಾಕೋಕ್ಕೋಸ್ಕರನೇ ಈ ಒಂದು ಕಾಮನ್ ಮ್ಯಾನ್ ಅನ್ನೋದು ಒಂದು ಬಂದಿದೆಯಾ ಅನ್ನೋದು ಕೂಡ ನನಗೆ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಾಮನ್ ಮ್ಯಾನ್ಗಳ ಎಂಟ್ರಿ ಇದೆ ಅಂದರೆ ನಿಜವಾಗ್ಲೂ ನಾನಂತೂ ತುಂಬ ಖುಷಿ ಪಡ್ತೀನಿ. ಯಾಕೆಂದರೆ ಸೆಲೆಬ್ರಿಟಿಗಳೇ ಹೋಗಬೇಕು ಅನ್ನೋದು ಏನಿಲ್ಲ ಬಿಗ್ ಬಾಸಿಗೆ, ಕಾಮನ್ ಮ್ಯಾನ್ ಕೂಡ ಹೋಗ್ಬೋದು. ಯಾಕೆಂತಂದರೆ ಬಿಗ್ ಬಾಸ್ ಅನ್ನೋ ಒಂದು ಶೋ ಬಂದ್ಬಿಟ್ಟು ಒಂದು ರಿಯಾಲಿಟಿ ಶೋ. ಹಾಗಾಗಿ ಕಾಮನ್ ಮ್ಯಾನ್ಗಳಿಗೂ ಕೂಡ ಒಂದು ಆಪರ್ಚುನಿಟಿನ ಕೊಡ್ತಿರುವಂತಹ ಬಿಗ್ ಬಾಸ್ ಟೀಮ್ಗೆ ನಿಜವಾಗ್ಲೂ ನಾನಂತೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ಪ್ರತಿ ಲ್ಯಾಂಗ್ವೇಜಲ್ಲೂ ಕೂಡ ಕಾಮನ್ ಮ್ಯಾನ್ಗಳಿಗೆ ಒಂದು ಆಪರ್ಚುನಿಟಿನ ಕೊಡ್ತಿದ್ದಾರೆ. ಬಟ್ ನಮ್ಮ
ಕನ್ನಡದಲ್ಲಿ ಯಾವುದೋ ಒಂದು ಸೀಸನಲ್ಲಿ ಒಂದು ಇಬ್ಬರಿಗೆ ಕೊಟ್ಟಿದ್ರು, ಅಷ್ಟು ಬಿಟ್ಟರೆ ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ. ಬಟ್ ಈಗ ಮತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಕಾಮನ್ ಮ್ಯಾನ್ಗಳ ಎಂಟ್ರಿ ಇರುತ್ತೆ ಅನ್ನೋದು ಗೊತ್ತಾಗ್ತದೆ. ನೋಡೋಣ ಕಾಮನ್ ಮ್ಯಾನ್ಗಳ ಆಯ್ಕೆ ಹೇಗೆ ನಡೆಯುತ್ತೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಪ್ಯಾಟರ್ನ್ ಏನು, ಅದರ ಥೀಮ್ ಏನು, ಅದೆಲ್ಲವೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಬಿಗ್ ಬಾಸ್ ಕಡೆಯಿಂದ ಒಂದು ನೆಕ್ಸ್ಟ್ ಪ್ರೊಮೋ ಬರಬೇಕು, ವೆರಿ ಸೂನ್ ಬರುತ್ತೆ. ಕಾರಣ ಇಷ್ಟೇ, ಈ ಕಾಮನ್ ಮ್ಯಾನ್ಗಳ ಆಯ್ಕೆ ಇರೋದ್ರಿಂದ ಈ ಕಾಮನ್ ಮ್ಯಾನ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೋಮೋನ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ವೆರಿ ಸೂನ್ ಟೆಲಿಕಾಸ್ಟ್ ಮಾಡುತ್ತೆ. ಇದರ ಒಟ್ಟಿಗೆ ನಾನು ನಿಮ್ಗೊಂದು ಪ್ರಾಮಿಸ್ ಮಾಡ್ತೀನಿ ನೋಡಿ, ಇಲ್ಲಿ ಸೆಲೆಬ್ರಿಟಿ ಕಾಮನ್ ಮ್ಯಾನ್ ಅಂತಲ್ಲ, ಬಿಗ್ ಬಾಸ್ ಮನೆಯ ಒಳಗಡೆ ಹೋದ ನಂತರ ಎಲ್ಲರೂ ಕೂಡ ಸೆಲೆಬ್ರಿಟಿಗಳೇ, ಎಲ್ಲರನ್ನೂ ಕೂಡ ನೀವು ಸಮಾನವಾಗಿ ನೋಡೋದನ್ನ ಕಲಿಬೇಕು. ಯಾಕೆಂದರೆ ನಾನು ಹೋದ ವರ್ಷ ತೆಲುಗಲ್ಲಿ ನೋಡಿದೆ ಆಯಿತಾ, ಒಬ್ಬ ಸಾಮಾನ್ಯನಾಗಿ ಹೋದಂತಹ ಹುಡುಗ ಟ್ರೋಫಿ ಗೆದ್ದ ಅಂದರೆ ಅವನ ಗೇಮು, ಅವನ ಡೆಡಿಕೇಶನ್ ಆ ರೀತಿ ಇತ್ತು. ಹಾಗಾಗಿ ನಿಜವಾಗ್ಲೂ ಕೂಡ ಸಾಮಾನ್ಯ ಮ್ಯಾನ್ ಆಗಿ ಇಲ್ಲ ಸಾಮಾನ್ಯರಾಗಿ ಹೋಗುವಂತಹ ಕಂಟೆಸ್ಟೆಂಟ್ಗಳಿಗೆ ನಿಜವಾಗ್ಲೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಏನಾದರೂ ಒಂದು ಮಾಡಬೇಕು, ಹೆಂಗಾದ್ರೂ ಒಂದು ಕಂಟೆಂಟ್ ಕೊಡಬೇಕು, ಇಲ್ಲ ಹೆಂಗಾದ್ರೂ ವಿನ್ ಆಗಬೇಕು ಅನ್ನೋ ಒಂದು ತಪನ ಇರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಕಾಮನರ್ಸ್ಗಳು ಕೂಡ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಗ್ತದೆ. ನಾನು ಈ ಸರಿ ನಿಮಗೆ ಹೇಳೋದಿಷ್ಟೇ, ಕ್ರೇಜ್ ಗುರು, ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನಿದೆಯಲ್ವ, ಒಂದು ಕ್ರೇಜನ್ನೇ ಹುಟ್ಟಾಕುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ಇಡೀ ಕರ್ನಾಟಕ ಆಯಿತಾ ಬಿಗ್ ಬಾಸನ್ನು ಕುತ್ಕೊಂಡು ನೋಡೋ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರುತ್ತೆ. ನಾನು ಇದಕ್ಕೆ ಪ್ರಾಮಿಸ್ ಮಾಡ್ತೀನಿ. ಒಟ್ಟಾರೆಯಾಗಿ ನಿಮಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬೇಗ ಬರುವುದರ ಜೊತೆಗೆ ಡಬಲ್ ಧಮಾಕ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ವೆರಿ ಸೂನು ಏನು ಈ ಕಾಮನ್ ಮ್ಯಾನ್ಗಳ ಎಂಟ್ರಿಯ ಬಗ್ಗೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ, ಅದನ್ನ ನೋಡಿದ ಮೇಲೆ ಮತ್ತೆ ಮಾತಾಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಅಪ್ಡೇಟ್ಸ್ ನಿಮಗೆ ಬೇಕು ಅಂತ ಅನ್ನೋದಾದರೆ, ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬಾಯ್.